ಶುಭೋದಯ. ಲೋಕದ ಪರಿ ಹಾಗೂ ಏಸುವಿನ ಪರಿ. ಈ ವಾರದ ಕಡೆಯ ಧ್ಯಾನಕ್ಕಾಗಿ ಕ್ರೂಜೆ ಪರಮ ಪಲ್ಟನೆ, ದಿ ಅಲ್ಟಿಮೇಟ್ ರಿವರ್ಸಲ್. ಕ್ರೂಜೆ ಕ್ರೈಸ್ತ ನಂಬಿಕೆಯ ಹೃದಯ ಬಿಂದು. ಅದು ಮಾನವ ನಿರೀಕ್ಷೆಗಳನ್ನು ಸಂಪೂರ್ಣವಾಗಿ ಬದಲು ಮಾಡುವ ಪರಾಕಾಷ್ಠೆಯ ವಿರೋಧಾಭಾಸ. ಲೋಕದ ದೃಷ್ಟಿಯಲ್ಲಿ ಯೇಸುವನ್ನು ಶಿಲುಬೆಗೆ ಹಾಕಲ್ಪಡುವುದು ಅತಿ ದೊಡ್ಡ ವಿಫಲತೆ ಎಂದು ಕಾಣಿಸಿತು. ಒಬ್ಬ ಮನುಷ್ಯನ ನಿಯೋಗದ ದುಃಖಕರ ಅಂತ್ಯ, ಅವಮಾನ ಮತ್ತು ಸೋಲಿನ ಸಾರ್ವಜನಿಕ ಪ್ರದರ್ಶನ. ಈ ರೋಮ್ ಸಾಮ್ರಾಜ್ಯದ ಕಾಲದಲ್ಲಿ ಶಿಲುಬೆಯ ಶಿಕ್ಷೆ ಗೌರವಕ್ಕಾಗಿ ಅಲ್ಲ, ಅವಮಾನಕ್ಕಾಗಿ ವಿನ್ಯಾಸಗೊಂಡಿತ್ತು. ಅದು ಬಂಡುಕೋರರು ಮತ್ತು ದಾಸರಿಗಾಗಿಯೇ ಮೀಸಲಾಗಿದ್ದ ಕ್ರೂರ ಶಿಕ್ಷೆಯಾಗಿತ್ತು. ಸಾಮ್ರಾಜ್ಯ ಶಕ್ತಿಯ ಭಯಾನಕ ಚಿಹ್ನೆಯಾಗಿತ್ತು. ಆದರೆ ಇದೇ ಬಳಲುವಿಕೆಯ ಸಾಧನದ ಮೂಲಕ ದೇವರು ಯೇಸು ಕ್ರಿಸ್ತನು ಮಾನವ ಇತಿಹಾಸದಲ್ಲಿಯೇ ಅತಿ ದೊಡ್ಡ ಜಯವನ್ನು ಪ್ರಕಟಿಸುತ್ತಾನೆ. ಅಪೊಸ್ತಲನಾದ ಪೌಲನು ಕೊರಿಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 27-28 ವಚನಗಳಲ್ಲಿ, ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನ ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನ ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನ ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನ ಆರಿಸಿಕೊಂಡಿದ್ದಾನೆ. ಕ್ರೂಜೆ ಈ ಲೌಕಿಕವಾದ ಜ್ಞಾನ ಮತ್ತು ಅಧಿಕಾರದ ವ್ಯರ್ಥತೆಯನ್ನ ಬಯಲು ಮಾಡುತ್ತದೆ. ರೋಮಾಯರ ಶಕ್ತಿಯು, ಧಾರ್ಮಿಕ ನಾಯಕರ ಅಧಿಕಾರವು, ಮಾನವ ಅಹಂಕಾರವು ಇವೆಲ್ಲವೂ ಕ್ರಿಸ್ತನ ಸ್ವಾರ್ಥರಹಿತ ಪ್ರೀತಿಯ ಮುಂದೆ ಕುಸಿದು ಬೀಳುತ್ತವೆ. ಲೋಕವು ಅಂತ್ಯ ಎಂದು ಕಂಡದ್ದನ್ನು ದೇವರು ಆರಂಭವನ್ನಾಗಿ ಮಾಡುತ್ತಾನೆ, ರಕ್ಷಣೆಯ ಆರಂಭ. ಲೋಕದ ದೃಷ್ಟಿಯಲ್ಲಿ ಶಕ್ತಿ ಅಂದರೆ ಆಳುವುದು, ಜಯ ಅಂದರೆ ಗೆಲುವು, ಗೌರವ ಅಂದರೆ ಸಾಧನೆ. ಆದರೆ ದೇವರ ರಾಜ್ಯದಲ್ಲಿ ಶಕ್ತಿ ಒಪ್ಪಿಸಿಕೊಡುವುದರಲ್ಲಿ ಕಾಣಿಸುತ್ತದೆ, ಜಯ ತ್ಯಾಗದಲ್ಲಿ ವ್ಯಕ್ತವಾಗುತ್ತದೆ ಮತ್ತು ಮಹಿಮೆ ವಿನಯದಲ್ಲಿ ಬೆಳೆಯುತ್ತದೆ. ಯೇಸು ಬೇಕಿದ್ದರೆ ಅನೇಕ ದೇವದೂತರನ್ನ ಕರೆಯಬಹುದಾಗಿತ್ತು, ಮತ್ತಾಯ 26:53. ಆದರೆ ಆತನು ತನ್ನ ಆರೋಪಿಗಳ ಮುಂದೆ ಮೌನವನ್ನು ಆಯ್ದುಕೊಳ್ಳುತ್ತಾನೆ. ತನ್ನ ಮರಣಕ್ಕೆ ಕಾರಣರಾದವರಿಗೆ ಕ್ಷಮೆಯನ್ನು ನೀಡುತ್ತಾನೆ ಮತ್ತು ತನ್ನ ಶತ್ರುಗಳಿಗೂ ಪ್ರೀತಿಯನ್ನು ತೋರಿಸುತ್ತಾನೆ. ಹೀಗಾಗಿ ಕ್ರೂಜೆ ಸಾಮ್ರಾಜ್ಯದ ತತ್ವಶಾಸ್ತ್ರವನ್ನೇ ತಲೆಕೆಳಗಾಗಿಸುತ್ತದೆ. ಬಲಿಪಶು ವಿಜಯಿಯಾಗಿ ಬದಲಾಗುತ್ತಾನೆ, ಶಪಿಸಲ್ಪಟ್ಟವನು ಕಿರೀಟಧಾರಿಯಾಗುತ್ತಾನೆ ಮತ್ತು ಮರಣವು ಜೀವವನ್ನು ಹುಟ್ಟಿಸುತ್ತದೆ. ಈ ಪಲ್ಟನೆ ಇಂದಿಗೂ ಸಭೆಗಳಿಗೆ ಸವಾಲನ್ನು ಹಾಕುತ್ತದೆ. ಇಂದಿನ ಜಗತ್ತು ಇನ್ನೂ ಹಿಂಸೆಯಿಂದ, ಹುದ್ದೆಯಿಂದ ಮತ್ತು ನಿಯಂತ್ರಣದಿಂದ, ಹತೋಟಿಯಿಂದ ಶಕ್ತಿಯನ್ನು ಹುಡುಕುತ್ತದೆ. ಆದರೆ ಕ್ರಿಸ್ತನು ತನ್ನ ಅನುಯಾಯಿಗಳಿಗೆ ತಮ್ಮ ಕ್ರೂಜೆಯನ್ನು ಹೊತ್ತು ತನ್ನ ಹಿಂದೆ ಬನ್ನಿರಿ, ಮಾರ್ಕ 8:34 ಎಂದು ಕರೆಯುತ್ತಿದ್ದಾನೆ. ಅದು ದುರ್ಬಲತೆಯ ಚಿಹ್ನೆಯಲ್ಲ, ಅಚಲ ನಂಬಿಕೆಯ ಚಿಹ್ನೆ. ಕ್ರೂಜೆ ನಂಬಿಗಸ್ತರನ್ನು ಲೋಕದ ಶಕ್ತಿಯ ಹಾಗೂ ಯಶಸ್ಸಿನ ವಿಗ್ರಹಗಳ ವಿರುದ್ಧ ನಿಲ್ಲಲು ಆಹ್ವಾನಿಸುತ್ತದೆ. ದ್ವೇಷವನ್ನು ಪ್ರತಿಬಿಂಬಿಸುವುದಲ್ಲ, ಅದನ್ನು ಪ್ರೀತಿಯಿಂದ ಹೀರಿಕೊಳ್ಳಲು ಕರೆಯುತ್ತದೆ. ಕ್ರೂಜೆ ಕೇವಲ ಐತಿಹಾಸಿಕ ಘಟನೆಯಲ್ಲ, ಅದು ಶಾಶ್ವತ ಪ್ರಕಟಣೆ. ನನ್ನ ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಅನ್ನುವ ಪ್ರಕಟಣೆ. ಕೊರಿಂಥ 2ನೇ ಪತ್ರಿಕೆ 12:9. ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನು ಲೋಕದ ಮೌಲ್ಯಗಳನ್ನೇ ತಲೆಕೆಳಗಾಗಿಸುತ್ತಾನೆ. ಶತ್ರುಗಳನ್ನು ನಾಶ ಮಾಡುವುದಲ್ಲ, ಅವರನ್ನು ಪ್ರೀತಿಯಿಂದ ಪರಿವರ್ತಿಸುವುದರ ಮೂಲಕ ದೈವಿಕ ಜಯವನ್ನು ಸಾಧಿಸುತ್ತಾನೆ. ಲೋಕವು ತಿರಸ್ಕರಿಸಿದುದನ್ನು ದೇವರು ಮಹಿಮೆಗೊಳಿಸುತ್ತಾನೆ. ಮಾನವರು ತಳ್ಳಿ ಹಾಕಿದುದನ್ನು ಪರಲೋಕವು ಸಿಂಹಾಸನಕ್ಕೇರಿಸುತ್ತದೆ. ಕ್ರೂಜೆ ಒಮ್ಮೆ ಅವಮಾನ ಮತ್ತು ಶಾಪದ ಚಿಹ್ನೆಯಾಗಿತ್ತು, ಈಗ ಕೃಪೆಯ ಸಿಂಹಾಸನವಾಗಿದೆ. ಅದು ಲೋಕದ ಎಲ್ಲ ಮೌಲ್ಯಗಳ ಮೇಲಿನ ಪರಮ ಪಲ್ಟನೆ. ಯಾಕೆಂದರೆ ಯೇಸು ಕ್ರಿಸ್ತನು ನಿನಗೋಸ್ಕರ, ನಿಮಗೋಸ್ಕರ, ನನಗೋಸ್ಕರ ತನ್ನ ಪ್ರಾಣವನ್ನು ಆ ಶಿಲುಬೆಯ ಮೇಲೆ ನೀಡಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.